ಇನ್ನು ಗೊತ್ತಿಲ್ಲ ಮಿನಿಸ್ಟರ್ ಅಂತಾನೆ ಖ್ಯಾತಿಯನ್ನು ಪಡ್ಕೊಂಡಿರುವಂತಹ ಡಾಕ್ಟರ್ ಪರಮೇಶ್ವರ್ ಅವರನ್ನ ನೋಡಿದ್ರೆ ಏನೋ ಈ ಗ್ಯಾರಂಟಿಯನ್ನ ಅವರದೇ ಜೇಬಿನ ತೆಗೆದು ಕೊಡ್ತಾ ಇದ್ದೀನಿ ಅನ್ನೋ ತರ ಆಡ್ತಾ ಇದ್ದಾರೆ. ಅಭಿವೃದ್ಧಿ ಯಾಕಿಲ್ಲ ಅಂತ ಕೇಳಿದ್ರೆ ಗ್ಯಾರಂಟಿಗೆ ಹಾಕ್ತಾ ಇದೀವಲ್ವಾ ಅಂತ ಕೇಳ್ತಾರೆ. ಅದರಲ್ಲೂ ಮಾತಾಡುವಂತ ಸ್ಟೈಲು ನೋಡಿ, ಆಯ್ತಪ್ಪ ಗ್ಯಾರಂಟಿ ಕೊಡಲ್ಲ, ನಾಳಿಂದ ನಿಲ್ಲಿಸ್ಬಿಡೋಣ, ಈ 58,000 ಕೋಟಿ ವರ್ಷಕ್ಕೆ ಏನು ಕೊಡ್ತಾ ಇದ್ದೀವಿ ನಾಳಿಂದ ನಿಲ್ಲಿಸ್ತೀವಿ. ಧಿಮಾಕಿನ ಮಾತು. ಈ ಜನ ಏನಾಗಬೇಕು, ಆಯ್ತಪ್ಪ ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ, ಉದ್ಧಾರ ಆಗ್ತದ? ಅಯ್ಯೋ ಸರ್, ನಿಮ್ಮ ಗ್ಯಾರಂಟಿ ನಿಂತು ಎಷ್ಟೋ ತಿಂಗಳುಗಳೇ ಆಗೋಯ್ತು, ಯಾಕೆ ನಿಮಗೆ ಗೊತ್ತಿಲ್ವಾ? ಓ ಕರೆಕ್ಟ್, ನೀವು ಗೊತ್ತಿಲ್ಲ ಮಿನಿಸ್ಟರ್ ಅಲ್ವಾ, ನಿಮಗೆ ಗೊತ್ತಿರಲ್ಲ ಬಿಡಿ. ಈಗ ನೀವು ಅಭಿವೃದ್ಧಿ ಬೇಕಾ ಗ್ಯಾರಂಟಿ ಬೇಕಂತ ಆಪ್ಷನ್ ಇಡ್ತೀರಲ್ಲ, ಯಾಕೆ ಮೊದಲು ಗೊತ್ತಿರ್ಲಿಲ್ವಾ? ನಿಮಗೆ ವೋಟ್ ಮಾಡುವಾಗ ಜನ ಕೂಡ ಇದೇ ರೀತಿ ಆಪ್ಷನ್ ಅನ್ನ ಇಡಬೇಕಾಗಿತ್ತು, ತಪ್ಪು ಮಾಡಿದ್ರು. ಗ್ಯಾರಂಟಿ ಹೆಸರು ಹೇಳಿ ಅಧಿಕಾರಕ್ಕೆ ಬಂದು ಇವತ್ತು ಈ ರೀತಿ ಮಾತಾಡ್ತೀರಲ್ವಾ, ನಾಚಿಕೆ ಆಗಲ್ವಾ ಅಂತ. ಯಾರು ಇಲ್ಲಿ ನಿಮ್ಮ ಬಿಟ್ಟಿ ಭಾಗ್ಯಕ್ಕೋಸ್ಕರ ಬದುಕ್ತಾ ಇಲ್ಲ, ನೆನಪಲ್ಲಿರ್ಲಿ. ಅಭಿವೃದ್ಧಿಗೆ ಹಣ ಇಲ್ಲ, ಗ್ಯಾರಂಟಿ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಒಪ್ಕೊಳ್ಳೋದು ಬಿಟ್ಟು ಅಹಂಕಾರದ ಮಾತನ್ನಾಡ್ತೀರಾ. ಈ ಅಹಂಕಾರದ ಮಾತನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಸರ್, ಯಾರೇ ಆಗಿರ್ಲಿ, ಕಾಂಗ್ರೆಸ್ ಅವರು ಯಾರೇ ಆಗಿರ್ಲಿ. ಯಾಕಂದ್ರೆ ವೋಟ್ ಹಾಕಿರೋರು ನಾವು, ನಮಗ್ ಗೊತ್ತು ನಿಮ್ಮ ಅಹಂಕಾರವನ್ನ ಹೆಂಗೆ ಇಳಿಸಬೇಕು ಅಂತ. ಗ್ಯಾರಂಟಿ ಅಂತ ನಂಬಿಸಿದ್ರಲ್ವಾ, ಹಾಕಿ, ಈಗ ಬಾಕಿ ಇದೆಯಲ್ವಾ ಹಾಕಿ, ನಾವು ನೋಡ್ತೀವಿ. ವೀಕ್ಷಕರ ಆಮೇಲೆ ನೀವೇ ದಯವಿಟ್ಟು ತಿಳಿಸಿ, ಗ್ಯಾರಂಟಿ ಹಣ ನಿಮಗೆ ಸರಿಯಾಗಿ ಬರ್ತಾ ಇದೆಯಾ? ತಗೊಳ್ಳೋರು ಇದ್ರೆ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ, ಎಷ್ಟು ತಿಂಗಳವರೆಗೆ ಬರ್ತಾ ಇತ್ತು? ಆಮೇಲೆ ದಯವಿಟ್ಟು ಪ್ರಶ್ನೆ ಮಾಡಿ, ಇದನ್ನ ಧ್ವನಿಯನ್ನ ಎತ್ತಿ ಎಲ್ಲರೂ ಸೇರಿ ಕೇಳೋಣ, ಬಿಡಬಾರ್ದು ಅಷ್ಟೇ. ನುಡಿದಂತೆ ನಡೆದ ಸರ್ಕಾರ ಅಲ್ವಾ, ನುಡಿದ ಹಾಗೆ ನಡೀತಾ ಇಲ್ಲ ಅಂತ ಅಂದಾಗ ಸರಿದಾರಿಯಲ್ಲಿ ನಡೆಸುವಂತಹ ಕೆಲಸ ನಾವು ಮಾಡಬೇಕಾಗತ್ತೆ, ಮಾಡೋಣ ಅಷ್ಟೇ. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.